ಸರಿ, ನಾನಿನ್ನ ಬಿಟ್ಟು ಆಫೀಸ್ಗೆ ಹೋದ್ನಲ್ಲ, ನೀನು ಅವಾಗಿಂದ ಇಲ್ಲೇ ಇದೆಯಾ? ಅದೇನಾಯ್ತು ಅಂತಂದ್ರೆ, ಆಟೋ ಲಚ್ಚಿ, ಪಾರು, ಒಂದು ನಿಮಿಷ. ನೀನೇನಿಲ್ಲಿ? ನಂಗೆ ಮದುವೆ ಫಿಕ್ಸ್ ಆಯಿತು ಪಾರು. ನನ್ನ ದೊಡ್ಡಪ್ಪನ ಮನೆ ಇಲ್ಲೇ ಪಕ್ಕದ ಏರಿಯಾದಲ್ಲಿರೋದು. ಹುಡುಗನ ಕಡೆಯವರು ಒಡವೆಗಳನ್ನ ಕೊಟ್ಟಿದ್ರು, ಅದನ್ನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ಸೋಣ ಅಂತ ಬಂದೆ. ಹೌದಾ, ಒಳ್ಳೇದಾಯ್ತು ಕಣೆ. ಎಷ್ಟು ವರ್ಷ ಆಯ್ತೆ ನಿನ್ನ ನೋಡಿ. ನೀನು ಊರ್ ಕಡೆ ಬರಲೇ ಇಲ್ಲ. ಬರ್ತೀನಿ ಕಣೆ. ಹೌದು, ನೀನೇನಿಲ್ಲಿ? ನಾನು ನಮ್ಮ ಯಜಮಾನ್ರು ದೇವಸ್ಥಾನಕ್ಕೆ ಅಂತ ಬಂದಿದ್ವಿ. ಹೌದಾ, ಮತ್ ನಿನ್ ಯಜಮಾನ್ರು ಎಲ್ಲಿ? ಅವರು ಮೀಟಿಂಗ್ ಇದೆ ಅಂತ ಆಫೀಸಿಗೆ ಹೋದ್ರು. ಅಂತೂ ಆ ದೇವ್ರು ನಿನ್ನ ಹಣೆಯಲ್ಲಿ ಒಳ್ಳೆ ಶ್ರೀಮಂತ ಗಂಡನೇ ಬರ್ದಿದ್ದಾನೆ ನೋಡು. ಅವರು ಹಣದಲ್ಲಿ ಮಾತ್ರ ಶ್ರೀಮಂತರಲ್ಲ ಕಣೆ, ಗುಣದಲ್ಲೂ ಶ್ರೀಮಂತರು. ಆಹಾ, ಎಂತ ಮಾತು ಹೇಳ್ದೆ ಪಾರು. ಸರಿ, ನೀನ್ ಸ್ವಲ್ಪ ಫ್ರೀ ಇದ್ರೆ ಬರ್ತೀಯಾ? ಒಡವೆಗಳನ್ನ ಇಟ್ಟು ಪೂಜೆ ಮಾಡಿಸ್ಕೊಂಡ್ ಬರೋಣ. ಅಯ್ಯೋ ಬಾರೆ, ಬರ್ತೀನಿ. ಹೌದಾ, ನೀನು ಆಗ್ಲಿಂದ ಇಲ್ಲೇ ಇದ್ದ? ಮತ್ತೆ ನಾನು ಬಂದು ಹುಡುಕ್ದೆ, ನೀನೆಲ್ಲೂ ಕಾಣಿಸ್ಲೇ ಇಲ್ಲ. ಓ ಅದಾ, ಲಚ್ಚಿ ನಾನು ನೀನು ಸಿಕ್ಕಿ ಸುಮಾರು ದಿನ ಆಯ್ತಲ್ಲ, ಬಾ ಮನೆಗೆ ಅಂತ ಕರೆದ್ಲು. ನಾನು ಬೇಡ, ಇನ್ನೊಂದಿನ ಬರ್ತೀನಿ ಅಂದೆ. ಅದಕ್ಕೆ ಕಾಫಿ ಕುಡಿಯೋದಕ್ಕೆ ಹೋಟ್ಲಿಗೆ ಕರ್ಕೊಂಡು ಹೋಗಿದ್ಲು. ಹೌದಾ? ಸರಿ, ನಿನ್ನ ಫ್ರೆಂಡ್ ಅಲ್ಲಿ? ಲಚ್ಚಿ ಇವಳೆ ನನ್ನ ಸ್ನೇಹಿತೆ ಲಚ್ಚಿ. ಹಳ್ಳಿಲಿ ನಾನು ಇವಳು ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ವಿ. ನಮಸ್ತೆ ಸರ್. ನಮಸ್ತೆ. ಲಚ್ಚಿ, ಬಟ್ಟೆ ಏನ್ ಕೊಳೆ ಆಗಿದೆ ಅಂತ ನೋಡ್ತಾ ಇದ್ಯಾ? ರಸ್ತೆಯಲ್ಲಿ ಯಾರೋ ಜಗಳ ಆಡ್ತಿದ್ರಂತೆ, ಅದನ್ನ ತಪ್ಸೋದಕ್ಕೆ ಹೋಗಿ ಹಿಂಗಾಗಿದೆ. ಓ ಹೌದಾ? ಪಾರು, ನಿನ್ನ ಫೋನಲ್ಲಿ? ಇಲ್ಲೇ. ಅರ್ಚಕ್ರೆ, ಮದ್ವೆ ಒಡವೆಗಳನ್ನ ಪೂಜೆ ಮಾಡಿಸ್ಕೊಡಿ. ಪಾರು, ನೀನೇ ನಿನ್ನ ಕೈಯಾರ ಕೊಡು. ಅಯ್ಯೋ ಯಜಮಾನ್ರೆ, ನಾನು ಲಚ್ಚಿ ಮಾತಾಡೋವಾಗ ಫೋನ್ನ ಅಲ್ಲೇ ಮರ್ತ್ಬಿಟ್ಟಿದ್ದೀನಿ. ಇರಿ, ನಾನು ಹೋಗಿ ತಗೊಂಡ್ಬರ್ತೀನಿ. ಯಜಮಾನ್ರೆ, ಫೋನ್ನ ನಾವು ಮಾತಾಡ್ತಾ ಕೂತಿದ್ವಲ್ಲ, ಅಲ್ಲೇ ಬಿಟ್ಬಿಟ್ಟಿದ್ದೆ. ಹೌದಾ? ಕುಡಿ. ಅಂದ್ರೆ ನನಗೆ ಆಟ ಆಡಿಸ್ತೋನೆ ಪಾರು ಫೋನ್ ತಗೊಂಡು ಮತ್ತೆ ಇಲ್ಲಿಡ್ಸಿದ್ದಾನೆ. ಯಜಮಾನ್ರೆ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಪಾರು. ಪಾರು, ನಿನ್ನ ಓಲೆಯಲ್ಲಿ? ಅದು ಯಜಮಾನ್ರೆ, ಲಚ್ಚಿ ಅವಳು ಎಲ್ಲ ಒಡವೆಗಳನ್ನೂ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಸಿದ್ಮೇಲೆ ಎಲ್ಲ ಒಡವೆ ಹಾಕೊಂಡು ನೋಡು ಅಂದ್ಲು. ಅವಳೇ ನನಗೆಲ್ಲ ಒಡವೆಗಳನ್ನೂ ಹಾಕಿದ್ಲು. ಆವಾಗ ಓಲೆ ಹಾಕ್ಬೇಕಾದ್ರೆ ಜುಮ್ಕಿನ ತೆಗೆದು ಪಕ್ಕಕ್ಕಿಟ್ಟಿದ್ದೆ. ಆಮೇಲೆ ಜುಮ್ಕಿ ಕಾಣಿಸ್ತಿಲ್ಲ. ಅದು ನಿಮ್ಮ ಹತ್ರ ಹೇಗೆ ಹೇಳೋದು ಅಂತ
ಅಂದ್ಕೊಂಡಿದ್ದೆ, ಅಷ್ಟೊತ್ತಿಗೆ ನೀವೇ ನನ್ನ ಕೇಳಿದ್ರಿ. ಕ್ಷಮಿಸ್ಬಿಡಿ ಯಜಮಾನ್ರೆ. ಪಾರು, ಅದಕ್ಕೆ ಯಾಕೆ ಕ್ಷಮೆ ಕೇಳ್ತಾ ಇದೆಯಾ? ಈ ಥರ ಜುಮ್ಕಿ ಕಳ್ದೋದ್ರೆ 1000 ಕೊಡಿಸ್ಬೋದು. ಆದರೆ ನನಗೇನು ಯಜಮಾನ್ರೆ? ಏನಿಲ್ಲ ಪಾರು, ನಡಿ ಮನೆಗೆ ಹೋಗೋಣ. ಏ ಲಚ್ಚಿ, ನೀನು ಬಾರೆ. ಅಯ್ಯೋ ಇಲ್ಲ ಪಾರು, ಅಲ್ಲಿ ಎಲ್ಲರೂ ಕಾಯ್ತಿರ್ತಾರೆ. ಹೇಗಿದ್ರು ಮದುವೆ ಲಗ್ನ ಪತ್ರಿಕೆ ಕೊಡೋಕೆ ಬರಬೇಕಲ್ಲ, ಆಗ ಬರ್ತೀನಿ. ಬರ್ತೀನಿ ಸರ್. ಅಯ್ಯೋ, ಮರ್ತೇ ಬಿಟ್ಟಿದ್ದೆ ಯಜಮಾನ್ರೆ. ನಿಮ್ಮ ಮೀಟಿಂಗ್ ಹೇಗಾಯ್ತು? ಯಜಮಾನ್ರೆ, ಚೆನ್ನಾಗಾಯ್ತು. ಹೊರಡ. ಈ ಒಂದು ಸೊಪ್ಪಿನಿಂದ ಇಷ್ಟೊಂದೆಲ್ಲ ಮಾಡ್ಬೋದಾ ಅಂತ ನಿಮ್ಗೆ ಅನಿಸ್ಬೋದು, ಆದರೆ ಇದು ಖಂಡಿತ ಸಾಧ್ಯ. ಈಗಿನ ಜನರೇಷನ್ ನಿಧಾನವಾಗಿ ಹೆಲ್ತ್ ಕಾನ್ಷಿಯಸ್ ಆಗ್ತಾ ಇದ್ದಾರೆ. ಯಾಕಂದರೆ 30+ ಏಜ್ ಆದಮೇಲೆ ಗ್ಯಾಸ್ಟ್ರಿಕ್, acidity, sugar, BP, migraine, and the most common problem of Asian continent, heart problem. ಯಾಕೆ? ಫುಡ್, ಲೈಫ್ ಸ್ಟೈಲ್, ಜೀನ್ಸ್. ಓಕೆ, ರೀಸನ್ಸ್ ಏನೇ ಆಗಿರ್ಬೋದು, ಆದರೆ ಕಾಯಿಲೆ ಬರ್ತಿರೋದಂತೂ ನಿಜ ತಾನೆ. ಸೊ ಅದಕ್ಕೆ ಜನ ಯೋಗ, ಜಿಮ್, ಫಿಸಿಕಲ್ ಆಕ್ಟಿವಿಟೀಸ್, ಅವರ ಡೈಲಿ ಫೇವ್ರೆಟ್ ಸ್ಪೋರ್ಟ್ಸ್ನ ಮಾಡ್ತಾ ಇದ್ದಾರೆ. ಆದರೆ ಕೆಲವೊಬ್ಬರಿಗೆ ಅದನ್ನು ಮಾಡೋಕ್ಕಾಗ್ತದೆ, ಬಿಕಾಸ್ ಆಫ್ ದ ವರ್ಕ್ ಪ್ರೆಷರ್ಸ್ ಅಂಡ್ ದ ಡೈಲಿ ಕಮಿಟ್ಮೆಂಟ್ಸ್ ದ ಹ್ಯಾವ್. ಅವರು ಕೂಡ ಹೆಲ್ತ್ ಕಾನ್ಷಿಯಸ್ ಆಗಿದ್ದಾರೆ, ಅವ್ರಿಗೂ ಹೆಲ್ತ್ ನೋಡ್ಕೋಬೇಕಂತ ಅನಿಸ್ತಾ ಇದೆ ಅವರಿಗೆ, ಆದರೆ ಮಾಡೋಕ್ಕಾಗ್ತಿಲ್ಲ. ಅಂಥವ್ರಿಗೆ ನಮ್ಮ ಹೆಲ್ತ್ ಡ್ರಿಂಕ್ ಅವರ ಡೈಲಿ ಲೈಫಲ್ಲಿ ಪ್ರಾಪರ್ಗೆ ಇಂಪ್ಲಿಮೆಂಟ್ ಆಗುತ್ತೆ. ಅವ್ರಿಗೆ ಮಾತ್ರ ಅಲ್ಲ, ಹೆಲ್ತಿಯಾಗಿರೋರ್ಗೂ ಹೆಲ್ಪ್ ಆಗುತ್ತೆ. ಅಲ್ಲದೆ ಮಕ್ಕಳು, ವಯಸ್ಕರು, ವಯೋವೃದ್ಧರಿಗೆ, ಅವ್ರು ಎಲ್ರಿಗೂ ನಾವು ತಯಾರು ಮಾಡೋಕ್ಕೆ ಹೊರಟಿರುವಂಥ ಹೆಲ್ತ್ ಡ್ರಿಂಕ್ ಖಂಡಿತ ಹೆಲ್ಪ್ ಆಗುತ್ತೆ. ತೊಗೊಂಡ್ರೆ ಡೆಫಿನೆಟಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಇದರ ಪ್ರೈಸ್ ಮಾರ್ಕೆಟಲ್ಲಿ ಸಿಗುವಂಥ ಎಲ್ಲ ಹೆಲ್ತ್ ಡ್ರಿಂಕ್ಗಿಂತ ಚೀಪ್ ಆಗಿರುತ್ತೆ. ಜೊತೆಗೆ ಇದರ ಪ್ರಮೋಷನ್ಸ್ ಕೂಡ ಸೂಪರ್ ಆಗಿ ಮಾಡೋಣ. ಸಾಧ್ಯವಾದರೆ ಯಾವ್ದಾರ ಸೆಲೆಬ್ರಿಟಿ ಜೊತೆ ಟೈಪ್ ಆಗೋಣ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡೋಣ. ಬಿಸ್ನೆಸ್ ಜೊತೆಗೆ ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ಮೊದಲು ಯೋಚನೆ ಮಾಡಿದ್ದೆ ನನ್ನ ಮಾಮ್, ಅಖಿಲಾಂಡೇಶ್ವರಿ. ಅವ್ರು ಕೊಡ್ತಿರೋಂಥ ಗೈಡೆನ್ಸಲ್ಲೇ ನಾನಾಗಲಿ ನಮ್ಮ ಅಣ್ಣ ಆದಿತ್ಯ ಅವರಾಗಲಿ ಡಿಸಿಷನ್ಸ್ನ ತಗೊಳ್ತಾರೆ. ಇಲ್ಲಿ ಯಾರು ಪ್ರೆಸೆಂಟೇಷನ್ ಕೊಡ್ತಿದ್ದಾರೋ ಅನ್ನೋದು ಮುಖ್ಯ ಅಲ್ಲ, ಪ್ರಾಡಕ್ಟ್ ಹೇಗೆ ಲಾಂಚ್ ಆಗ್ತಿದ್ದಾರೋ ಅನ್ನೋದು ಮುಖ್ಯ. ಆ್ಯಂಡ್ ಫೈನಲಿ, ನಿಮಗೆ ನಮ್ಮ ಕಂಪ್ನಿ ಮೇಲೆ, ಅಖಿಲಾಂಡೇಶ್ವರಿ ಅವ್ರ ಮೇಲೆ ನಂಬಿಕೆ ಇದ್ರೆ ನೀವು ನಿಮ್ಮ ಕೈ ಜೋಡಿಸಿ, ನಾನು ನಿಮ್ಮ ಕೈ ಬಿಡಲ್ಲ. That's it. I never expected this from you, Mr. Preetham. I'm really proud of you. I never expected that you would give such a wonder presentation. ನಿಜಕ್ಕೂ ನೀವು ನಮ್ಮನ್ನೆಲ್ಲ ನಂಬಂಗೆ ಮಾಡಿಬಿಟ್ರಿ. ಸೊ ನಿಮ್ಮ ತಾಯಿಯವರಂತ ಅಖಿಲಾಂಡೇಶ್ವರಿ ಮೇಡಮ್ಗೆ ಹೇಳಿ, ಐ ಆಮ್ ಗೋಯಿಂಗ್ ಟು ಇನ್ವೆಸ್ಟ್ ಕ್ಲೋಸ್ ಟುಗೆದರ್. ಕೋಟ್ಯಾಂತರ ರೂಪಾಯಿ ನಾನು ಇನ್ವೆಸ್ಟ್ ನಿಮ್ಮ ಕಂಪ್ನಿಗೆ ಮಾಡ್ತಾ ಇದ್ದೀನಿ. ನೀವು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ನೀವು ನಂಬಿಕೆನ ಖಂಡಿತವಾಗಿ ಉಳಿಸ್ಕೊಳ್ತೀವಿ. ಓಹ್, ವೆಲ್ಕಮ್. ಡೂಪ್ಲಿಕೇಟ್ ಒಡವೆಗಳನ್ನ ಇಷ್ಟೊಂದು ಜೋಪಾನವಾಗಿ ತಂದಿದೆಯಲ್ಲಮ್ಮ, ವೆರಿ ಗುಡ್. ನೀನು ಪಾರ್ವತಿಗೆ ಕ್ಲೋಸ್ ಫ್ರೆಂಡ್ ಆಗಿದ್ರು, ನಾನು ಹೇಳಿದ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ಯಾ. ಶಬಾಸ್. ಏನ್ ಮಾಡಕ್ಕಾದ ಎಲ್ಲ ಏನಾದ್ರೂ ಬಾಯ್ ಬಿಟ್ರೆ ನಿನ್ ಬಾಯಿನ ಪರ್ಮನೆಂಟ್ ಆಗಿ ಮುಚ್ಚಬೇಕಾಗತ್ತೆ.
ಹೊರಡು. ನಡೆದಿರೋದನ್ನೆಲ್ಲ ಹೇಳಿದ್ರೆ ಪಾರು ಸುಮ್ಮನೆ ಗಾಬರಿ ಆಗ್ತಾಳೆ. ಸದ್ಯಕ್ಕೆ ಅವಳಿಗೆ ಏನು ಹೇಳೋದು ಬೇಡ. ಒಂದು ನಿಮಿಷ ಬರ್ತೀನಿ. ಹಾಂ, ಮಿಸ್ಟರ್ ಆದಿತ್ಯ, ಕೆಟ್ಟು ನಿಂತಿದ್ದ ನಿನ್ನ ಕಾರ್ ರಿಪೇರಿ ಆಗಿದೆ. ಹಾಗೆ ನಿನ್ನ ಹೆಂಡತಿ ಸೇಫ್ ಆಗಿ ನಿನ್ನ ಕಣ್ಮುಂದೆನೇ ಬಂದಿದ್ದಾಳೆ. ಸೊ ಬಿ ಹ್ಯಾಪಿ. ಇವತ್ತು ನಡೆದ ಘಟನೆಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ನಾನು ಯಾರು, ಇದನ್ನೆಲ್ಲ ಯಾಕೆ ಮಾಡಿಸ್ದೆ ಅಂತ ಯೋಚನೆ ಮಾಡಬೇಡ. ಇಟ್ ಈಸ್ ನನ್ ಆಫ್ ಯೋರ್ ಬಿಸ್ನೆಸ್. ನೀನು ದೇವಸ್ಥಾನಕ್ಕೆ ಬಂದಾಗ ನಿನ್ನ ಹತ್ರ ಏನೇನಿತ್ತೋ ಅದೆಲ್ಲ ಈಗ ನಿನ್ನ ಹತ್ರನೇ ಇದೆ. ಸೊ ಸೈಲೆಂಟಾಗಿ ಹೆಂಡತಿ ಜೊತೆಗೆ ಮನೆಗೆ ಹೋಗ್ತಾ ಇರು. ಯಾರು ಇವನು? ಯಾಕೆ ನನ್ನ ಹೀಗೆ ಆಟ ಆಡಿಸ್ತಾ? ನನ್ನ ಉದ್ದೇಶ ಆದರೂ ಏನು? ಆಯಿತು, ಅಂತೂ ಇಂತೂ ಮೀಟಿಂಗ್ ಸಕ್ಸಸ್ ಆಯಿತು. ಚೆನ್ನಾಗಿ ಮಾತಾಡ್ಬೇಕಲ್ಲ ಆಯ್ತು. ಆದರೆ ನಮ್ಮ ಆದಿ ಇರಬೇಕಾಗಿತ್ತು. ಆಚೆಗಪ್ಪ, ನನಗೂ ಅದೇ ಫೀಲು. ಯೋಚನೆ ಮಾಡಬೇಡ, ಅವನು ಎಲ್ಲಿ ಹೋಗಿದ್ದ ಅಂತ ಕೇಳಿದ್ರೆ ಆಯಿತು. ಅಯ್ಯೋ, ಮರ್ತೇ ಬಿಟ್ಟಿದ್ದೆ ಯಜಮಾನ್ರೆ. ನಿಮ್ಮ ಮೀಟಿಂಗ್ ಹೇಗಾಯಿತು? ಬ್ರೋ, ಹಲೋ ಬ್ರೋ. ಪ್ರೀತು, ಎಲ್ಲಿದ್ಯಾ? ಮೀಟಿಂಗ್ ಏನಾಯ್ತು? ಮೀಟಿಂಗ್ ಆಗಲೇ ಮುಗೀತು ಬ್ರೋ. ನೀನೆಲ್ಲಿದ್ಯಾ? ಎಲ್ಲರೂ ನಿಂಗೆ ಅವಾಗಿಂದ ಅಷ್ಟೊಂದು ಸಲ ಫೋನ್ ಮಾಡಿದ್ರು, ಒಂದ್ಸಲನೂ ರಿಸೀವ್ ಮಾಡಿಲ್ಲ. ಯಾಕೆ ಬ್ರೋ, ಏನಾಯ್ತು? ಪ್ರೀತು, ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಇವಾಗ ನೀನು ಎಲ್ಲಿದ್ಯಾ? ಮೀಟಿಂಗ್ ಮುಗಿಸ್ಕೊಂಡು ಈಗ ತಾನೇ ಮನೆಗೆ ಬಂದಿ ಬ್ರೋ. ಸರಿ, ನಾನು ಮನೆಗೆ ಬಂದೆಲ್ಲ ಹೇಳ್ತೀನಿ. ಬಾಯ್. ಅಲ್ಲ ಬ್ರೋ, ಅದಕ್ಕೆ ನಮ್ಮ ಆದಿತ್ಯನ ಆಬ್ಸೆನ್ಸಲ್ಲಿ ನಮ್ಮ ಪ್ರೀತಿನ ಪ್ರೆಸೆಂಟ್ ಮಾಡಿ ಗೆದ್ದುಬಿಟ್ಟ. ವಂಡರ್ಫುಲ್. ದಿಸ್ ಇಸ್ ವಂಡರ್ಫುಲ್ ಪ್ರೀತು. ಸಿಕ್ಕ ಅವಕಾಶನ ಚೆನ್ನಾಗಿ ಬಳಸ್ಕೊಂಡಿದೀಯ. ವೆಲ್ ಡನ್ ಮೈ ಬಾಯ್. ಆದರೆ ನಮ್ಮ ಆದಿನೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅದಕ್ಕೆ ಬರ್ದೇ ಇರೋರ್ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ಅಂದ್ಕೊಂಡ್ ಕೆಲ್ಸ ಆಯ್ತಲ್ಲ, ಅಷ್ಟ್ ಸಾಕು ಬಿಡಿ.
ಇವತ್ತು ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನೀನೇ ಪ್ರೆಸೆಂಟೇಷನ್ ಕೊಡಬೇಕು ಅಂತ ಹೇಳಿದ್ದೆ ತಾನೇ? ಹೌದಮ್ಮ, ಹೇಳಿದ್ರಿ. ಹಾಗಿದ್ಮೇಲೆ ಯಾಕೆ ಮೀಟಿಂಗ್ ಅಟೆಂಡ್ ಮಾಡಲಿಲ್ಲ? ಅಟೆಂಡ್ ಮಾಡೋಕ್ಕಾಗದೇ ಇರುವಂಥ ಸಂದರ್ಭ ಎದುರಾಗಿತ್ತು. ಏನಂಥ ಕಷ್ಟದ ಸಂದರ್ಭ? ಭೂಕಂಪ ಆಯ್ತಾ ಇಲ್ಲ ಸುನಾಮಿ ಬಂತ? ಅರೆ ಇನ್ನು ಮೆಸೇಜೇ ಬಂದಿಲ್ವಲ್ಲ. ನಾನು ಯಾಕೆ ಇವ್ರಿಗೆ ಇಷ್ಟೆಲ್ಲ ಇಂಪಾರ್ಟೆಂಟ್ ಕೊಡಬೇಕು? ದುಡ್ಡು ಬಂದ್ಮೇಲೆ ನೋಡ್ಕೊಳ್ಳೋಣ. ಹೇಳ್ಕೊಳಕ್ ಆಗದೆ ಇರುವಂತ ಪರಿಸ್ಥಿತಿಲಿದ್ದೆ ಅಮ್ಮ. ಲೂಸು ಯಾವಾಗ ನಾವಾಗ ಓಡೋಗ್ಬಿಡ್ತಾಳೆ. ಹಲೋ, ಯಾರು? ಹಲೋ ಮೇಡಮ್, ನಾನು ಸೈಕಾಲಜಿ ಡಿಪಾರ್ಟ್ಮೆಂಟ್ನಿಂದ ಮಾತಾಡ್ತಾ ಇದ್ದೀನಿ. ಓ, ನೀವಾ? ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ ಕೇಳಿಸ್ಕೊಳ್ಳೋಕ್ಕೆ. ಹೇಳಿ, ಏನಾದರೂ ಹೊಸ ವಿಷಯ ಇದೆಯಾ? ಹೊಸ ಕೆಲಸ ಏನಾದರೂ ಇದೆಯಾ? ಅಲ್ಲ ಮೇಡಮ್, ಮನೆಯಲ್ಲೇನೋ ಇಂಪಾರ್ಟೆಂಟ್ ವಿಷಯ ನಡೆಯೋವಾಗ್ಲೇನೆ ನೀವು ಯಾಕೆ ಅಲ್ಲಿಂದ ಎಕ್ಸಿಟ್ ಆದ್ರಿ? ನಿಜ ಹೇಳ, ಸುಳ್ಳು ಹೇಳ? ನಿಜ ಹೇಳಿ ಮೇಡಮ್. ಏನಕ್ಕೆ ಅಂದ್ರೆ ನನಗಿವತ್ತು ಬರಬೇಕಾಗಿರೋ ಪೇಮೆಂಟ್ ಇಂದು ಮೆಸೇಜ್ ಬಂದಿಲ್ಲ, ಅದಕ್ಕೆ ಅಲ್ಲಿಂದ ಎಕ್ಸಿಟ್ ಆದೆ. ಏನ್ ಗೊತ್ತಾ, ಕಾಸಿಲ್ಲ ಅಂದ್ರೆ ಹೆಣಕ್ಕೂ ಬೆಲೆ ಇಲ್ವಂತೆ, ನಿಮಗ್ ಗೊತ್ತಾ? ಪೇಮೆಂಟ್ ಬಂದಿದ್ರೆ ನಾನು ಯಾಕಮ್ಮ ಅಲ್ಲಿಂದ ಎಕ್ಸಿಟ್ ಆಗ್ತಾ ಇದ್ದೆ? ಏನು, ಇನ್ನೂ ಅಮೌಂಟ್ ನಿಮ್ಗೆ ಕ್ರೆಡಿಟ್ ಆಗಿಲ್ವಾ? ಇಮಿಡಿಯೇಟ್ ಆಗಿ ಅವಳ ಅಕೌಂಟ್ಗೆ 10,000 ರೂಪಾಯಿ ಹಾಕು. ಏನೋ ಕುಯ್ ಕುಯ್ ಅಂತ ಇದೆ, ನೋಡ್ತೀನಿ ರೀ. ಬಂದಿದೆ, ಇವತ್ತಿನ ಪೇಮೆಂಟ್ ಬಂದಿದೆ. ಸರಿ, ಹೋಗಿ ನಿಮ್ ಕೆಲಸ ಸ್ವಲ್ಪ ಕಂಟಿನ್ಯೂ ಮಾಡ್ತೀರಾ? ಓ, ಧಾರಾಳವಾಗಿ. ಓಕೆ. ಚೆಕ್ ಫ್ರೆಂಡ್, ನಾವು ಕೆಲ್ಸಕ್ಕೆ ಹೋಗೋಣ. ಸರಿಯಾದ ಉತ್ತರ ಬರಲಿಲ್ಲ. ಮೀಟಿಂಗ್ ಅಟೆಂಡ್ ಮಾಡಿದೆ, ಅದು ಎಲ್ಲಿಗೆ ಹೋಗಿದ್ದೆ? ಮನ್ಸಿಗೆ ಯಾಕೋ ನೆಮ್ಮದಿ ಇರಲಿಲ್ಲ ಅಂತ ದೇವಸ್ಥಾನಕ್ಕೆ ಹೋಗಿದ್ನಮ್ಮ. ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ದೇವಸ್ಥಾನಕ್ಕೆ ಹೋಗಿದ್ಯಾ? ಅದನ್ನೇ ಫೋನ್ ಮಾಡಿ ಹೇಳ್ಬೋದಾಗಿತ್ತು ತಾನೆ, ಬರಕ್ಕಾಗ್ತಾ ಇಲ್ಲ ಅಂತ. ಸಾರಿಮ್ಮ, ನನಗೆ ಬೇಜಾರಾಗಿತ್ತು, ಅದಕ್ಕೆ ಬಂದು ಫೋನು ರಿಸೀವ್ ಮಾಡಲಿಲ್ಲ, ನಿಮಗೆ ಫೋನು ಮಾಡಲಿಲ್ಲ. ನಿನ್ನ ಮನಸ್ಸಿಗೆ ಯಾಕೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ನಾನು ಹೇಳ್ತೀನಿ ಕೇಳು. ನಿನ್ನ ಹೆಂಡತಿಯಿಂದಾದ ಅವಮಾನಕ್ಕೋಸ್ಕರ ಅವಳನ್ನ ಹೊಸ ಪ್ರಾಡಕ್ಟಿನ ಮಾಡೆಲ್ ಆಗಿ ತಗೊಳಕ್ಕಾಗ್ತಾ ಇಲ್ಲ. ಆ ಸ್ಥಾನಕ್ಕೆ ಬೇರೆ ಒಬ್ರು ಬರ್ತಾರೆ, ಆ ಸ್ಥಾನನ ಇನ್ನೊಬ್ರು ಕಿತ್ಕೊಂಡ್ಬಿಡ್ತಾರೆ ಅನ್ನೋ ಅಳುಕು ನಿನಗೆ ಅಲ್ವಾ?
ಆ ಕಾರಣದಿಂದ ಅದ್ರ ಮೇಲಿರೋ ಕೋಪನ ಇವತ್ತು ಮೀಟಿಂಗಿಗೆ ಬರದೆ ರಿವೆಂಜ್ ತೀರಿಸ್ಕೊತಾ ಇದೀಯಾ ಅಲ್ವಾ? ಆಮ್ ಐ ರೈಟ್? ಇಲ್ಲ ಮಾತಾಡಬೇಡ.